ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಸೊ ಈ ಲಾಗ್ ಬಂದು ನನ್ನ ಮಗಳ ಬರ್ತ್ಡೇ ಲಾಗು, 3rd ಇಯರ್ ಬರ್ತ್ಡೇ ಲಾಗು ಯಾವ ರೀತಿ ಮಾಡಿದ್ವಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಅವಳ ಬರ್ತ್ಡೇ ಬಂದು ಸಾಟರ್ಡೇನೇ ಬಂದಿತ್ತು. ಸೊ ವೀಕೆಂಡು ಆರಾಮಾಗಿ ಮಾಡ್ಕೋಬೋದು. ಸೊ ನಾವು ಫ್ರೈಡೇನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಬಂದು ನಾನು ಫ್ರೈಡೇ ಮಾರ್ನಿಂಗಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಂದು ಆಫ್ಟರ್ನೂನು ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಬರ್ತ್ಡೇಗೆ. ಸೊ ಹಾಗಾಗ್ಬಿಟ್ಟು ಮುಂದಿನ ದಿವಸನೇ ಮಾಡ್ಕೊಂಡ್ಬಿಟ್ರೆ ಒಬ್ಬಟ್ಟು ಬೇರೆದೇ ಎಲ್ಲನೂ ನೆಕ್ಸ್ಟ್ ಡೇ ಮಾಡ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಇನ್ನು ಒಬ್ಬಟ್ಟಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಬೇಳೆ ಎಲ್ಲ ಊರನ್ನ ಎಲ್ಲ ರೆಡಿ ಮಾಡಿಕೊಂಡು ಹಿಟ್ಟೆಲ್ಲ ಕಲಸಿಟ್ಟೆ. ಅಷ್ಟೊತ್ತಿಗೆ ಈವ್ನಿಂಗು ರೇಖಾ ಅವರು ಬಂದರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ರೇಖಾ ಬಂದ ಮೇಲೆ ನಾನು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದರೆ, ಅಂದರೆ ಪನ್ನೀರ್ ಕರಿ ಮಾಡೋಣ ಅಂದ್ಕೊಂಡ್ವಿ. ಅದು ಇವತ್ತು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ, ಬಟ್ ಆಗಿಲ್ಲ ಅದು. ಆದರೆ ಎಲ್ಲ ರೆಡಿ ಮಾಡಿಕೊಂಡೆ ಅದಕ್ಕೇನೇನು ಬೇಕು ಎಲ್ಲನೂ. ಅಷ್ಟೊತ್ತಿಗೆ ರೇಖಾನು ಒಂದು 50 ಒಬ್ಬಟ್ಟು ಎಲ್ಲ ಮಾಡಿದ್ಲು. ಆಮೇಲೆ ಊಟ ಮಾಡಿಕೊಂಡು ನಾವು ಮತ್ತು ಇನ್ನೊಂದು 10 ಟೋಟಲ್ 60 ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದು. ಇನ್ನೊಂದು 10-15 ಒಬ್ಬಟ್ಟು ಆಗುತ್ತೆ. ಸೊ ಅದು ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ರೇಖಾ ಡೆಕೋರೇಷನ್ ಎಲ್ಲ ಮಾಡಿಕೊಟ್ಲು. ಸೊ ಚೆನ್ನಾಗಿ ಮಾಡ್ತಾಳೆ ಡೆಕೋರೇಷನ್ ಎಲ್ಲನೂ. ಸೊ ಹಾಗಾಗ್ಬಿಟ್ಟು ಅವಳಿಗೆ ನಾನು ಟಚ್ಚೇ ಮಾಡಿಲ್ಲ, ಡೆಕೋರೇಷನ್ಗೆ ಒಂದು ಬಲೂನ್ ಸಹ ಟಚ್ ಮಾಡಿಲ್ಲ. ಎಲ್ಲ ರೇಖಾನೇ ಡೆಕೋರೇಷನ್ ಎಲ್ಲ ಮಾಡಿದ್ಲು. ಪಾಪ ಫುಲ್ ಸುಸ್ತಾಗ್ಬಿಟ್ಲು ಅವಳು, ಯಾಕಂದರೆ ಬಂದಾಗಿಂದ ಮಾಡ್ತಾನೇ ಇದ್ದಾಳೆ. ಒಂದು 50 ಒಬ್ಬಟ್ಟೆಲ್ಲ ಅವಳು ಒಬ್ಬಳೇ ಮಾಡಿದ್ಲು, ನಾನು ಏನು ಹೆಲ್ಪ್ ಮಾಡೋಕ್ಕೆ ಹೋಗಿಲ್ಲ ಒಬ್ಬಟ್ಟನ್ನು. ಆಮೇಲೆ ಡೆಕೋರೇಷನ್ ಎಲ್ಲ ಮಾಡಿದ್ಲು. ನಾನು ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನು ಅವಾಗ ಅವರೆಲ್ಲ ಹೊರಟೋದ್ಮೇಲೆ ನಾನು ಪನ್ನೀರ್ ಕರಿ ಮಾಡಿಬಿಟ್ಟು ಮಲ್ಗೋಣ ಅಂದ್ಕೊಂಡೆ. ಬಟ್ ಅಷ್ಟೊತ್ತಿಗೆ 11 o'clock ಆಗೋಗಿತ್ತು. ಇನ್ನು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿಬಿಟ್ಟೆ. ಇನ್ನು ಮಾರ್ನಿಂಗ್ ಎದ್ದೊಳಿದ್ಮೇಲೆ ಸ್ವಲ್ಪ ಪನ್ನೀರ್ ಕರಿ ಮಾಡ್ಕೊತಾ ಇದ್ದೀನಿ. ಇನ್ನು ಚಪಾತೀಸು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನು ಟೈಮ್ ಆಗುತ್ತೆ, ಬೇರೆದೆಲ್ಲ ಅಡುಗೆ ಮಾಡಬೇಕಲ್ವ. ಸೊ ಹಾಗಾಗ್ಬಿಟ್ಟು ಔಟ್ಸೈಡಿಂದ ತರಿಸ್ಬಿಡೋಣ ಚಪಾತೀಸು ಅಂತ ಹೇಳ್ಬಿಟ್ಟು ಇನ್ನು ಚಪಾತೀಸೊಂದು ಔಟ್ಸೈಡಿಂದ ತರಿಸ್ತಾ ಇದ್ದೀನಿ. ಇನ್ನೆಲ್ಲ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನಾನೇನಂದರೆ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ವಿಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಸೊ ಅಂದರೆ ಸ್ವಲ್ಪ ಎಲ್ಲರೂ ಬರ್ತಾರಲ್ವ, ಸೊ ಎಲ್ಲರೂ ಊಟ ಮಾಡಿದಾರೋ ಇಲ್ವೋ, ಏನು ತೊಗೊಂಡಿದ್ದಾರೆ ಅವರೆಲ್ಲ ಹತ್ರ ಮಾತಾಡಿಕೊಂಡು ಸ್ವಲ್ಪ ಟೆನ್ಷನ್ ಇರುತ್ತೆ. ಆ ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ನೆನಪಿಲ್ಲ ನನಗಂತೂ. ಇನ್ನು ನೈಟೇ ಬಂದು ಅಲಸಂದಿ ಕಾಳಿನ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇನೆ ಅಲಸಂದಿ ಕಾಳನ್ನು ನೆನೆಸಿಟ್ಟಿದ್ದೆ. ಈ ಅಲಸಂದಿ ಕಾಳಿಂದ ಚೆನ್ನಾಗಿ ಬರುತ್ತೆ ವಡೆ. ಸೊ ಹಾಗಾಗ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆಲ್ಲರಿಗೂ ಅಷ್ಟು ಗೊತ್ತಿರಲ್ಲ ಇದು. ಸೊ ಹಾಗಾಗ್ಬಿಟ್ಟು ಎಲ್ಲರಿಗೂ ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಅಲಸಂದಿ ಕಾಳನ್ನ ನೆನೆಸಿಟ್ಟಿದ್ದೆ ಅಲ್ವಾ. ಸೊ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನೊಂದು ಅಟ್ಲೀಸ್ಟ್ 1 hour ಆದ್ರೂ ಆರೋಗ್ಬಿಡಬೇಕು. ಇಲ್ಲಾಂದರೆ ನಾವು ಗ್ರೈಂಡ್ ಮಾಡುವಾಗ ಫುಲ್ ಸ್ಮೂತಾಗಿ ಆಗುತ್ತೆ, ಚೆನ್ನಾಗಿ ಬರಲ್ಲ ವಡೆ ಎಲ್ಲನೂ. ಸೊ ಸ್ವಲ್ಪ ಹೊತ್ತು 1 hour ಆದರೂ ಆರಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ ನಾವು ಗ್ರೈಂಡ್ರಿಗೆ ಹಾಕ್ಕೊಂಡ್ರೆ. ಸೊ ಅಷ್ಟೊತ್ತಿಗೆ ಅದನ್ನೆಲ್ಲ ತೊಳೆದ್ಬಿಟ್ಟು ಅದು ಆರೋಗ್ಬಿಟ್ಬಿಟ್ಟೆ ಅಲಸಂದಿ ಕಾಳನ್ನ. ಇನ್ನು ಪನ್ನೀರ್ ಕರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಲ್ವ. ಸೊ ಅಮ್ಮ ಎದ್ದಿದ್ರೆ ಮಾತ್ರ ನಮ್ಮ ಜಿಶುಗೆ ನಿದ್ದೆನೇ ಬರೋದಿಲ್ಲ. ಸೊ ಅವನು ಎದ್ದು ಕೂತ್ಕೊಂಡ್ಬಿಟ್ಟ. ಇನ್ನು ಸರಿ ಬಾ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು, ತುಂಬ ಸೌಂಡ್ ಮಾಡಿದ್ರೆ ಇನ್ನು ಕೃತಿಕಾ ಎದ್ದೊಳ್ತಾಳೆ. ಸೊ ಅವಳು ಎದ್ದೊಳಿದ್ರೆ ನನ್ನ ಕೆಲಸ ಆಗಲ್ಲ ಏನೂ. ಅದಕ್ಕೆ ಅವನಿಗೂ ಸ್ವಲ್ಪ ಕಿಚನ್ ಹತ್ರನೇ ಬಿಟ್ಟೆ, ಏನಾದರೂ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು. ಅದು ಪನ್ನೀರ್ ಕರಿ ರೆಡಿ ಮಾಡಿಬಿಟ್ಟು ಆಮೇಲೆ ಇನ್ನು ವಡೆಗೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ರೈಸ್ ಇಟ್ಬಿಡೋಣ. ಸೊ ಒಬ್ಬಟ್ಟು ರೆಡಿ ಇದೆ, ಒಬ್ಬಟ್ಟು ಸಾರು ರೆಡಿ ಇದೆ. ಸೊ ರೈಸ್ ಒಂದು ಮಾಡ್ಕೊಂಬಿಟ್ರೆ ಇನ್ನು ವಡೆ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ವಡೆಗೆಲ್ಲ ಗ್ರೈಂಡ್ರಿಗೆ ಹಾಕ್ಕೊತಾ ಇದ್ದೀನಿ ಅಲಸಂದಿ ಕಾಳೆಲ್ಲನೂ. ನನಗಂತೂ ಈ ಗ್ರೈಂಡ್ರ್ ಎಷ್ಟು ತಂದಾಗಿಂದ ಅದು ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಎಲ್ಲದಕ್ಕೂ ಗ್ರೈಂಡರ್ ಯೂಸ್ ಮಾಡ್ತೀನಿ. ಚಿಕ್ಕದಾಗಿದೆ ಅಲ್ವಾ, ಸೊ ಚೆನ್ನಾಗಾಗುತ್ತೆ ಎಲ್ಲದಕ್ಕೂ. ಸೊ ಹಾಗಾಗ್ಬಿಟ್ಟು ಚೆನ್ನಾಗಿ ಯೂಸ್ ಮಾಡ್ತೀನಿ ಗ್ರೈಂಡ್ರ್ ಅಂತೂ ನಾನು. ಹ್ಯಾಪಿ ಬರ್ತ್ಡೇ ಚಿನ್ನಮ್ಮ. ಓಯ್ ಬಗ್ಗರಿ, ಹ್ಯಾಪಿ ಬರ್ತ್ಡೇ. ಯಾರ್ದು ಬರ್ತ್ಡೇ? ಹಾಂ, ಯಾರ್ದು ಬರ್ತ್ಡೇ? ಚಿನ್ನ ಬಂಗಾರಮ್ಮ ಇದು. ಹಾಯ್ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ.
ಇನ್ನು ನಮ್ಮ ಕೃತಿಕಾ ಅಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ ಅವಳು ಬರ್ತ್ಡೇ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವಳು ಒಂದು 1 ಮಂತಿಂದನೂ ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಇವತ್ತು ನನ್ನ ಬರ್ತ್ಡೇನಾ ಅಂತ ಕೇಳ್ತಾ ಇದ್ಲು. ಸೊ ಅಷ್ಟು ಹ್ಯಾಪಿಯಾಗಿದ್ಲು ಅವಳು, ವೆಯ್ಟ್ ಮಾಡ್ತಾಯಿದ್ಲು ಅವಳು ಬರ್ತ್ಡೇಗೋಸ್ಕರ. ಸೊ ನನಗೆ ಸ್ವಲ್ಪ ಬೇಜಾರಾಗಿದೆ ಏನಂದರೆ ಈ 2 ಡೇಸ್ ಅವಳ ಹತ್ರ ಸರಿಯಾಗಿ ಟೈಮೇ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಕೆಲಸ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿಬಿಟ್ಟು ಅವಳ ಪಾಡ್ಗೆ ಅವಳು ಆಟ ಆಡಿಕೊಂಡು ಇಲ್ಲೇ ಅವ್ರ ಅಪ್ಪನ ಜೊತೆ ಇದ್ದರು. ಅಷ್ಟೇ ಆಗಲಿ ನಾನು ಸರಿಯಾಗಿ ಅವಳ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ. ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ. ಈ ಬರ್ತ್ಡೇ ದಿನ ಸಹ ಅವಳ ಹತ್ರ ಸರಿಯಾಗಿ ನಾನು ಇದ್ದೇ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಸ್ವಲ್ಪ ಬರ್ತ್ಡೇ ವಿಶಸ್ ಎಲ್ಲ ಹೇಳ್ಬಿಟ್ಟು ಆಮೇಲೆ ಅವ್ರು ಕೇಕ್ ತರಕ್ಕೆ ಹೋದರು. ಸೊ ಅವ್ರು ಬರೋಷ್ಟೊತ್ತಿಗೆ ವಡೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ವಡೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಇನ್ನು ಇಂಡಿಯಾಗೆ ಕಾಲ್ಸ್ ಇರುತ್ತೆ ಅಲ್ವ, ಸೊ ಅಮ್ಮವರು ಅತ್ತೆಯವರೆಲ್ಲ ಕಾಲ್ ಮಾಡಿದರು. ಇನ್ನು ಅವರು ಮಕ್ಕಳು ಬೇರೆ ಇರಲಿಲ್ಲ. ಸೊ ಹಾಗಾಗಿಬಿಟ್ಟು ಇನ್ನು ನಾನೇ ಮಾತಾಡ್ತಾ ಇದ್ದೆ. ಅವರಿದ್ದರೆ ಅವ್ರ ಹತ್ರನೂ ಮಾತಾಡ್ತಾರೆ ಮಕ್ಕಳ ಹತ್ರ. ಸೊ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಅವ್ರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನೇ ವಡೆ ಮಾಡ್ಕೊತ ಅವರ ಇಂಡಿಯಾ ಕಾಲ್ಸ್ ಎಲ್ಲ ಮಾತಾಡಿದೆ. ನೋಡ್ತಾ ಇರ್ಬೋದು ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ. ಇದು ನಾರ್ಮಲಾಗಿ ಚಟ್ನಿ ಎಲ್ಲಾದರೂ ತಿನ್ಬೋದು, ಇನ್ನು ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಮಾಡ್ಕೊಂಡಾದರೂ ತಿನ್ಬೋದು. ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಿಕನ್ ಕರಿಗೆ ವಡೆ. ಸೊ ಇನ್ನು ವಡೆನೂ ಎಲ್ಲ ಮುಗಿಸ್ಬಿಟ್ಟು ಡೆಕೋರೇಷನ್ ಎಲ್ಲ ಈ ರೀತಿ ಇತ್ತು. ಇನ್ನು ಟೇಬಲ್ ಅದೊಂದು ಇಟ್ಟಿರಲಿಲ್ಲ ನೈಟು. ಇನ್ನು ಅದೊಂದು ಇಟ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರು. ಇನ್ನು ನಾನು ರೆಡಿನೇ ಆಗಿರಲಿಲ್ಲ. ಸೊ ಅವರೆಲ್ಲ ಬಂದಮೇಲೆ ನಾನು ಬೇಗ ಹೋಗಿ ರೆಡಿಯಾಗಿ ಬಂದೆ. ಅಷ್ಟೊತ್ತಿಗೆ ಕೃತಿಕಾಗಿ ಇನ್ನು ದೃಷ್ಟಿ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಆರತಿ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಫ್ರೆಂಡ್ಸ್ ಎಲ್ಲರ ಹತ್ರನೂ ದೃಷ್ಟಿ ತೆಗೆಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಆಶೀರ್ವಾದ ಮಾಡಿದ್ರು ಕೃತಿಕಾಗೆಲ್ಲರೂ. ಹ್ಯಾಪಿ ಬರ್ಡೇ ರಾಣಿ. ಪಾಪ್ಕಾಕ್ಷನ್ ಹಾಕಿ ಹ್ಯಾಪಿ ಬರ್ಡೇ ಬ್ಲೆಸ್ ಮಾಡಿ. ನೋಡಿ ನೀನು ಕೂರೋದೇ ಇಲ್ಲ. ಅಮ್ಮ ಬಾಯ್ ಮಾಡಿ ಲಡ್ಡು. ಹ್ಯಾಪಿ ಬರ್ಡೇ ಕೃತಿಕಾ. ಕೃತಿಕಾ ಗಿಫ್ಟ್ ಹೊಟ್ಟೈತಲ್ಲಿ. Happy birthday, Kritika. Say happy birthday. ಕೃತಿಕಾ ಯೂನಿಕಾರ್ನ್ ಕೇಕ್. ವೇಟ್ ಅವಳೇ ಬ್ಲೋ ಮಾಡ್ಬೇಕು ನೀವೆಲ್ಲ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಕೃತಿಕಾ, ಹ್ಯಾಪಿ ಬರ್ಡೇ ಟು ಯು. ನಿನ್ ತಂಗಿ ತಿನ್ಸು. Kritika, now what you will do? Give some to your Anna. Yeah. Give it to Anna. Go get the cake. Go. Yeah. Okay. Dress ಆಗುತ್ತೆ. Okay. ಬರೋ ಕಟ್ ಮಾಡಿ ಕೊಡ್ತಾರೆ. ನೀವು ಬಾಯ್ಸ್ ಎಲ್ಲ ಈ ಕಡೆ ಬರ್ರಿ.
All the boys come this side. All the boys. You get it. All the boys. Hey, photo ತಗೊಂಡಾಯ್ತಾ? ಅದು ತಗೊಂಡಿದ್ದೀನಿ. ತಕೊಂಡಿದ್ದೀನಿ ಅದರಲ್ಲಿ ಈ ಕಡೆ ಬಚ್ಚಿದ್ದು Family picture. It's all decorated nicely. Stand. Kritika, look. Here. Cheese. Yes. ಆಯ್ತು ಜಿಶು ಸ್ಟ್ರೈಟ್ ನಿಂತ್ಕೊಳ್ಳೋ ಹಂಗಲ್ಲ ಯಶ್ವೇತ್ ಸೈಡ್ ಬಚ್ಚಿ ನಾನು ವಿಡಿಯೋ ಬಂದು ಆಲ್ಮೋಸ್ಟ್ ಎಲ್ಲ ರಾಗೆ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಮಕ್ಕಳದೆಲ್ಲನೂ ಅಂತ ಹೇಳ್ಬಿಟ್ಟು. ಸೊ ಮುಂದೆ ನೋಡ್ಕೊಳೋದಕ್ಕೂ ಕೃತಿಕಾ ದೊಡ್ಡವರಾದಮೇಲೆ ಯಾರ್ಯಾರಿದ್ದಾರೆ ಏನು ಅಂತೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅದೇ ರೀತಿ ರಾಗಿ ಇಟ್ಟಿದ್ದೀನಿ. ಸೊ ಎಲ್ಲೂ ವಾಯ್ಸ್ ಓವರ್ ಅಷ್ಟು ಕೊಡೋಕ್ಕೆ ಹೋಗಿಲ್ಲ ನಾನು. ಇಂದು ಕೇಕ್ ಕಟ್ಟಿಂಗ್ ಆದಮೇಲೆ ಇನ್ನು ಮಕ್ಕಳಿಗೆಲ್ಲ ಊಟ ಇಟ್ಕೊಟ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಮಕ್ಕಳು ಅಂತ ಹೇಳ್ಬಿಟ್ಟು. ಬಟ್ ಒಬ್ಬಳು ಗರ್ಲ್, ಕೃತಿಕಾ ಒಬ್ಬಳೇ ಅಲ್ಲಿ ಗರ್ಲ್ ಇರೋದು, ಇನ್ಯಾರೂ ಇಲ್ಲ. ಇನ್ನು ಅದೆಲ್ಲ ಊಟ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಹೋಗೋ ಫ್ರೆಂಡ್ಸ್ ಸ್ವಲ್ಪ ಬೇರೆ ಕೆಲಸಗಳಿರ್ತಾರಲ್ಲ ಅವರೆಲ್ಲ ಹೊರಟೋದ್ಮೇಲೆ ಇನ್ನು ಒಂದು ಗೇಮ್ ತಂದಿದ್ದೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಆಟ ಆಡಲಿ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ 4-5 ಫ್ಯಾಮ್ಲೀಸ್ ಇದ್ವು. ಸೊ ಎಲ್ಲರೂ ಸೇರಿಬಿಟ್ಟು ಆಡೋಣ ಗೇಮು ಅಂತ ಹೇಳ್ಬಿಟ್ಟು ಇನ್ನೆಲ್ಲರೂ ಸೇರಿಬಿಟ್ಟು ಗೇಮ್ ಆಡ್ತಾಯಿದ್ದೀವಿ. ಫಸ್ಟ್ ಮಕ್ಕಳ ಹತ್ರ ಆಡಿಸಿದ್ವಿ, ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಮತ್ತೆ ನಾವೆಲ್ಲ ದೊಡ್ಡವರೆಲ್ಲ ಆಡಿದ್ವಿ. ಸೊ ಇಲ್ಲಿಂದ ರಾಗಿ ಇಡ್ತೀನಿ, ನೀವೇ ನೋಡಿ ಯಾವ ರೀತಿ ಬಂತು. ತುಂಬ ಚೆನ್ನಾಗಿತ್ತು, ತುಂಬ ನಕ್ಕಿದ್ದೀವಿ ನಾವಂತೂ, ತುಂಬ ಚೆನ್ನಾಗಿ ಬಂತು ಗೇಮ್ ಅಂತೂ. ಸೊ ಅಂದ್ರೆ ಎಷ್ಟಪ್ಪ ಇವತ್ತು ಒಬ್ಬೊಬ್ರು ನಿಮ್ಮ ಮುಂದೆನೆ ಓಪನ್ ಮಾಡಿದ್ ನಾನು ಇವಾಗ. ಅದು ಏ ರೈಟ್ ಬಾ, ರೈಟ್ ಬಾರ. ಹ್ಞೂ ನಿಮ್ಮಪ್ಪ ಕರೆಕ್ಟಾಗಿ ಹೇಳಿದ್ರು, ಅದೇ ಕರೆಕ್ಟಾಗಿ ಹೇಳಿದ್ರು ನಿಮ್ಮಪ್ಪ. Guys, please come back. You all come back. Use your left hand. Use your left hand to feel it. No. ಏ ವಾಸನೆ ಏನ್ ಬರ್ತಾ ಇಲ್ಲ, ಅದು ವಾಸನೆ ನೋಡ್ತಾ ಇದೀಯಾ? ಏ ಪಾತ್ರೆ ತೊಳೆಕ ಏ ಶೋ ಬನ್ನಿ. Come back. ಓ Wait, angle correct ಆಗಿ place ಎಲ್ಲ ಬೇಕು. Go. No. Right. Hey, Ashwin. No, Laddu. Straight. ನಿಮ್ಗೆ ಎಲ್ಲಿ ಅನ್ಸುತ್ತೆ ಅಲ್ಲಿ ನೋಡ್ಕೊಂಡು ಇದ್ ಮಾಡು. ನೋಡು ಫಸ್ಟ್ ಎಲ್ಲಿ ಅಂತ. ವಾವ್ ಲಡ್ಡು. ಸೂಪರ್ ಲಡ್ಡು. ಸೂಪರ್. ಎಲ್ಲಿಟ್ಟಿದ್ಯಾ? ಎಲ್ಲಿಟ್ಟಪ್ಪ? ಬಾಲ ಗಂಡ
ಬರ್ತಾ ಇದಾರೆ ನೋಡಿ ಹಿಂದೆ ಇವಾಗ ಹೇಳ್ಕೊಡೋದಕ್ಕೆ. ಇಷ್ಟು ಪ್ರಾಂಪ್ಟ್ ಇದ್ದೀರಾ? ಅಯ್ಯಬ್ಬೋ ಎಲ್ಲದಕ್ಕೂ ಹಾಸನ್ ಗೌಡ್ರು ಅಂತಾನೆ ಅಂತ ಇರ್ತಾಳೆ. ಅಲ್ಲ ಅವನ್ಗೆ ಹೇಳಿದ್ಲಿ ಯಾವ ಅಲ್ಲೇ ಅಯ್ಯಪ್ಪ ಈ ಕಡೆ ಬನ್ನಿ. ಹೇಳ್ಕೊಡ ನಿಮ್ಮ ಅಮ್ಮಗೆ. ಏ ಸುಮ್ಮನೆ ಇರ ಸುಮ್ಮನೆ ಇರ. ಈ ಕಡೆ ಬನ್ನಿ, ಸೈಡಿಗೆ ಬನ್ನಿ. ಅಬ್ಬೋ ಕೌಂಟ್ ಮಾಡ್ತಾ ಇದ್ದಾಳೆ ಅವಳು. ಎಷ್ಟು ನೋ ಚೇಷ್ನಾ ಈ ಕಡೆ ಬರ, ಈ ಕಡೆ ಬರ. ಖುಷಿ ಆಗೋದು. ಏ ಸುಮ್ಮನೆ ಇರ. ಏ ಬಾರ ಸುಮ್ಮನೆ ಈ ಕಡೆ. ಎಷ್ಟು ಏಯ್ ಶೋ Ashwin, Ashwin. Hey Ashwin, ಸುಮ್ಮನೆ ಇರು. Come back. Come back. Yashwin, Riyad. Hey, Yashwin. Hey, Riyad. Hey, ಬನ್ನಿ ಈ ಕಡೆ ನೀವು. ಏ ಇಡೀ ಎಷ್ಟೊತ್ರಿ ಈ ಮಕ್ಳು ಹೇಳೋದ್ ಕೇಳ್ಕೊಂಡು ಏ All of you come this side. Okay? No talking. No talking. Keep quiet. Uncle. ಸೈಲೆಂಟ್ ಆಗಿರಿ. Right.
ಏ ಹುಷಾರಪ್ಪ ನಿನ್ ಗಂಟು ಈ ಕಡೆ ಹೋಗ್ತಾರೆ. ಜಿಶು ನೋ 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 ಹೋಗ್ಲಿ ಕ್ಲೋಸ್ ಸ್ಟ್ರೈಟ್ ಹೋಗ್ಲಿ. ಏಯ್ ಕಮ್ ಬ್ಯಾಕ್. ಈಗ ಇಷ್ಟೆಲ್ಲ ಸೆನ್ಸ್ ಆಗುತ್ತೆ ಗೊತ್ತಾಗ್ಬೇಕು. ಲೆಫ್ಟ್ ಬಂತು ಬಂತು ಬಂತು. ಹಾ ಹೋಗ್ಬೋದು ಹೋಗ್ಬೋದು. ಜಿಶು ಕಮ್ ಬ್ಯಾಕ್. ಇದೆಲ್ಲ ಉಳ್ಕೊಂಡ್ರೆ ಅದು ಮಾಡ್ತಾ ಇರ್ತದೆ ಹಂಗೆ. ಏಯ್ 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 ಜಿಶು ಜಿಶು ಕಮ್ ಬ್ಯಾಕ್. ಏಯ್ 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 ಜಿಶು ಯಪ್ಪ ಅಪ್ಪ ಅಲ್ಲ ಅಮ್ಮ ಮಕ್ಕಳು ಎಲ್ಲ ಟ್ರೈನಿಂಗ್ ತಗೋಬೇಕು. ಕೊಡಲ್ಲ ಕೊಡ $100 ಸುಮ್ಮನೆ ಹೇಳಿದಾಗ್ಲಿ ಎಲ್ಲರೂ ಅಂತ. ಮಕ್ಕಳದಾಯ್ತು ನಮ್ದೆಲ್ಲದು ಆಯ್ತು. ಅಷ್ಟು ಕರೆಕ್ಟಾಗಿ ನನ್ನ ಮುಗಿಯೋಷ್ಟಕ್ಕೆ ನೀನು ಬಂದೆ. ಇವಾಗ ಗೈಸ್ ಸ್ಟಾಪ್ ಟಾಕಿಂಗ್. ಎರಡು ಏಯ್ ನೋ ಸೌಂಡ್ಸ್. ಈ ಕಿರಣ್ ಅವ್ರು ನೋಡು ಲೆಕ್ಕ ಹಾಕ್ತಾ ಇರ್ತಾರೆ. ಕಿರಣ್ ಅವ್ರ ಇಂಜಿನಿಯರ್ದು ಇದೆಲ್ಲ ಮೆಜರ್ಮೆಂಟ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಏಯ್ ನೋಡು ಅಳತೆ ಒಂದು. ಸುಮ್ಮನೆ ಇರೋ ಮಕ್ಕಳ. ಜಿಶು ಏಯ್ ಸ್ಟಾಪ್. ಅವ್ರು ಎಲ್ಲದಕ್ಕೂ ಹೇಳ್ತಾರ್ರಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಇಸ್ಕೊಳ್ಳಿ $100. ಅಲ್ಲ ಎಲ್ಲಾರ್ಗು ಸ್ಟ್ರೈಟ್ ಆಗಿ ಬಿಟ್ಬಿಟ್ಟು ನಮ್ಮಿಬ್ಬರಿಗೆ ಮಾತ್ರ ಎಲ್ಲ ಹೇಳು.
ಸೊ ನೋಡಿದ್ರಲ್ಲ ಯಾವ ರೀತಿ ಆಯಿತು ಎಲ್ಲ ಬರ್ತ್ಡೇ ಎಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಯಿತು. ಇನ್ನೆಲ್ಲರೂ ಸ್ವಲ್ಪ ಹೊತ್ತು ಗೇಮೆಲ್ಲ ಆಡಿದ್ರಲ್ಲ, ಸ್ವಲ್ಪ ಹೊತ್ತು ಇನ್ನೆಲ್ಲರೂ ಇದ್ಬಿಟ್ಟು ಆಮೇಲೆ ಕಾಫಿ ಮಾಡಿಕೊಟ್ಟೆ. ಇನ್ನು ಕಾಫಿ ಎಲ್ಲ ಕುಡಿದ್ಬಿಟ್ಟು ಎಲ್ಲರೂ ಹೊರಟೋದ್ಬಿಟ್ರು ಅವ್ರ ಮನೆಗೆ. ಇನ್ನು ಸ್ವಲ್ಪ ನನಗಂತೂ 2 ಡೇಸಿಂದ ಫುಲ್ ಸುಸ್ತಾಗೋಗಿತ್ತು. ಅದಕ್ಕೆ ಒಂದು 5 ಮಿನಿಟ್ಸ್ ರೆಸ್ಟ್ ತಗೊಂಡು ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಮಕ್ಕಳು ಇದ್ರಲ್ಲ, ಮಕ್ಕಳು ಎಲ್ಲ ಅದು ಇದು ಕಿತ್ತಾಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಏನು ಬಂದಿದ್ದ ಗಿಫ್ಟ್ ಇದ್ದೇ ಇರುತ್ತಲ್ವ, ಮಕ್ಕಳು ಸುಮ್ಮನೆ ಇರೋದೇ ಇಲ್ಲ. ನಾಳೆ ಓಪನ್ ಮಾಡ್ಕೊಳ್ಳೋಣ ಅಂದರೂ ಕೇಳಿಲ್ಲ. ಸರಿ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒಂದು 5 ಮಿನಿಟ್ಸ್ ರೆಸ್ಟ್ ತೊಗೊಂಡು ಆಮೇಲೆ ನನ್ನ ಕೆಲಸ ನಾನು ಮುಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು, ನನಗೆ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಮತ್ತೆ ನೈಟ್ ನಿದ್ದೆನೇ ಬರೋದಿಲ್ಲ. ಮನೆ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಉಳಿದಿರೋದು ನೈಟ್ ತಿಂದುಬಿಟ್ಟು ಮಲಗಿದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.